ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಬೆಂಗಳೂರಲ್ಲಿ ಮನೆ ಇದ್ರೆ ಜಯನಗರ, ಸದಾಶಿವನಗರ ಇಂಥ ಸುಸಜ್ಜಿತ ಬಡಾವಣೆಗಳಲ್ಲಿ ಇರಬೇಕು ಅನ್ನೋದು ಸಾಮಾನ್ಯ. ಯಾಕಂದ್ರೆ ಅಲ್ಲಿ ಯಾವುದೇ ಸಮಸ್ಯೆ ಇರೋದಿಲ್ಲ ಅನ್ನೋದು ಜನರ ನಂಬಿಕೆ. ಆದರೆ ಈ ಸ್ಟೋರಿ ನೋಡಿದ್ರೆ ನಿಮಗೆ ಅಂಥ ಸುಸಜ್ಜಿತ ಬಡಾವಣೆಗಳಲ್ಲೂ ಜಲಮಂಡಳಿ ಅಧಿಕಾರಿಗಳ ಎಡವಟ್ಟು ಗೊತ್ತಾಗುತ್ತೆ. ಹೀಗೆ ರಸ್ತೆಯನ್ನ ಅಗಿತಿರೋದು ಬೆಂಗಳೂರಿನ ಸದಾಶಿವನಗರದಲ್ಲಿರೋ ಆರ್ವಿ ಬಡಾವಣೆಯಲ್ಲಿ. ಒಂದೇ ಮ್ಯಾನ್ಹೋಲ್ಗೆ ಇಲ್ಲಿನ ಇಡೀ ಬಡಾವಣೆಯ ಒಳಚರಂಡಿ ಸಂಪರ್ಕ ಕೊಡಲಾಗಿದೆ. ಇಲ್ಲಿವರೆಗೂ ಏನೂ ಸಮಸ್ಯೆ ಆಗಿರಲಿಲ್ಲ. ಆದರೆ ಈಗ ಪಕ್ಕದ ಆರ್ಕಿಡ್ ಸೂಟ್ಸ್ ಅಪಾರ್ಟ್ಮೆಂಟಿನ ಡ್ರೈನೇಜ್ ವ್ಯವಸ್ಥೆಯ ಸಂಪರ್ಕವನ್ನು ಇದೇ ಮ್ಯಾನ್ಹೋಲ್ಗೆ ಕೊಡಲು ಜಲಮಂಡಳಿ ಮುಂದಾಗಿರೋದು ಸ್ಥಳೀಯರನ್ನ ಕೆರಳಿಸಿದೆ. ಈ ಲೇಔಟಲ್ಲಿ ಹೆಚ್ಚು ಕಡಿಮೆ 35 ಮನೆ ಇದೆ. ಇಲ್ಲಿ 32-35 ಮನೆ ಇದೆ. ಇಲ್ಲಿ ಅಲ್ಲಿ ಮೈನ್ ರೋಡ್ನಲ್ಲೇನು ಈಗ 1 ಇಂಚ್ ಪೈಪ್ ಹಾಕಿದ್ರು ಹೋಗ್ತಾ ಇದೆ. ಇದು ಕ್ರಾಸ್ ರೋಡು, ಹೋಗ್ತಾ ಇಲ್ಲ. ಈಗ ಬಂದು ಅಪಾರ್ಟ್ಮೆಂಟ್ನವರು ಬಿಟ್ಬಿಟ್ಟಿದ್ದಾರೆ. ಈಗ ಈ ಏರಿಯಲ್ಲಿ ಹೋಗಬೇಕು. ಈಗಾಗಲೇ ಇಲ್ಲಿನ ಮ್ಯಾನ್ಹೋಲ್ ಮುಕ್ಕಾಲು ತುಂಬಿ ಹೋಗಿ ಆಗಾಗ್ಗೆ ಜೆಟ್ಟಿಂಗ್ ಮಷೀನ್ನಿಂದ ಕ್ಲೀನ್ ಮಾಡಲಾಗುತ್ತೆ. ಅಂಥದ್ರಲ್ಲಿ ಈಗ ಮತ್ತೆ ಅಪಾರ್ಟ್ಮೆಂಟ್ನಲ್ಲಿರೋ ಸುಮಾರು 50 ಮನೆಗಳ ಸಂಪರ್ಕವನ್ನು ಇದೇ ಮ್ಯಾನ್ಹೋಲ್ಗೆ ನೀಡಿದ್ರೆ ಸಮಸ್ಯೆ ಉಲ್ಬಣಿಸುತ್ತೆ ಅನ್ನೋದು ಸ್ಥಳೀಯರ ದೂರು. ಅಷ್ಟಕ್ಕೂ ರಸ್ತೆ ಅಗೆಯೋದಕ್ಕೆ ಬಿಬಿಎಂಪಿಯಿಂದ ಅನುಮತಿ ಪಡೆಯದೆ ಜಲಮಂಡಳಿ ಈ ಕಾಮಗಾರಿ ಕೈಗೆತ್ತಿಕೊಂಡಿದೆ. ಈ ಬಗ್ಗೆ ಸ್ಥಳೀಯರು ಜಲಮಂಡಳಿ ಅಧಿಕಾರಿ ಫಣಿಭೂಷಣ್ಗೆ ಎಷ್ಟೇ ಬಾರಿ ದೂರು ನೀಡಿದ್ರೂ ಪ್ರಯೋಜನ ಆಗಿಲ್ಲ ಅಂತಾರೆ ಬಡಾವಣೆಯ ನಿವಾಸಿಗಳು. ಅವರಿತ್ತು ನಾವು ರಿಕ್ವೆಸ್ಟ್ ಮಾಡಿದೆ, ನೋಡಿ ಸರ್ ಇಲ್ಲಿ ಹೋಗಿ ಸಾಧ್ಯ ಇಲ್ಲ, ಅಲ್ಲಂತೂ ಹೋಗಿ ಇಂಪಾಸಿಬಲ್, ಅದನ್ನು ನೀವು ಹೊಸ ಡ್ರೈನೇಜ್ ಮಾಡಿಕೊಡಿ ಅಂತ. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸ್ಟಾರ್ ವಾಟರ್ ಡ್ರೈನೇಜ್ ಮೇಲ್ಗಡೆ ಕಾಂಕ್ರೀಟ್ ಹಾಕಿಬಿಟ್ಟಿದೆ, ಒಳಗಡೆ ಅಗದ್ಬಿಟ್ಟು ಯಾರೂ ಕೆಲಸ ಮಾಡೋದಕ್ಕಾಗಲ್ಲ. ಅಲ್ಲಿ ಅದಕ್ಕೆ ಏನು ಮಾಡಿದೆ, ಮೇಲಿಂದ ಕೊಟ್ಬಿಟ್ಟೆ. ಮೇಲಿಂದ ಕೊಡ್ಲಿಕ್ಕೆ ಆಗುತ್ತೆ ಡ್ರೈನೇಜ್ ಕನೆಕ್ಷನ್ನು, ಇಟ್ಸ್ ಇಂಪಾಸಿಬಲ್. ಆಮೇಲೆ ನೆಕ್ಸ್ಟ್ ಡೇ ಸ್ಟಾರ್ಟೆಡ್ ಇನ್ ದಿ ಫ್ರಂಟ್. ಈ ಮಧ್ಯೆ ಸ್ಥಳೀಯ ಕಾರ್ಪೊರೇಟರ್ ಕಟ್ಟಾ ಜಗದೀಶ್ ಹಾಗೂ ಶಾಸಕ ರೋಷನ್ ಬೇಗ್ ಅವರಿಗೆ ದೂರಿದ್ರೂ ಪ್ರಯೋಜನವಾಗಿಲ್ಲ. ಏನೇ ಆದ್ರೂ ಜಲಮಂಡಳಿಯ ಇಂಜಿನಿಯರುಗಳಿಗೆ ಬುದ್ಧಿ ಇದೆಯೋ ಇಲ್ವೋ ನಮಗಂತೂ ಗೊತ್ತಿಲ್ಲ. ಒಟ್ನಲ್ಲಿ ಇರೋ ಸಮಸ್ಯೆಯನ್ನ ಪರಿಹರಿಸದೆ ಮತ್ತೊಂದು ಸಮಸ್ಯೆಯನ್ನುಂಟು ಮಾಡ್ತಿರೋ ಜಲಮಂಡಳಿ ಈಗಲಾದ್ರೂ ಸಮಸ್ಯೆ ಬಗೆಹರಿಸುತ್ತಾ ಅನ್ನೋದು ಸ್ಥಳೀಯರ ಪ್ರಶ್ನೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಅಶ್ವಿನಿ, ಸುವರ್ಣ ನ್ಯೂಸ್. ಸಿಲಿಕಾನ್ ಸಿಟಿಯಲ್ಲಿ ಈಗ ಕಡಲೆಕಾಯಿ ಕಮಾಲ್ ಜೋರಾಗಿದೆ. ಅದರಲ್ಲೂ ಬಸವನಗುಡಿಯ ರಸ್ತೆಗಳೆಲ್ಲ ಕಡಲೆಕಾಯಿ ಮಯವಾಗಿವೆ. ಹೌದು, ಎಂದಿನಂತೆ ಈ ಬಾರಿಯೂ ಕಡಲೆಕಾಯಿ ಪರಿಷೆ ರಂಗೇರಲಿದೆ. ಕಡ್ಲೆಕಾಯಿ ಎಲ್ಲಿ ನೋಡಿದ್ರು ಕಡ್ಲೆಕಾಯಿ. ಹೌದು, ಇದು ಕಡ್ಲೆಕಾಯಿ ಪರೀಕ್ಷೆಗೆ ನಡೀತಿರೋ ಸಿದ್ಧತೆ. ಬಸವನಗುಡಿಯಲ್ಲಿ ಪ್ರತಿ ಕಾರ್ತಿಕ ಮಾಸದ ಕೊನೆ ವಾರದಂದು ಈ ಕಡ್ಲೆಕಾಯಿ ಪರೀಕ್ಷೆ ನಡೆಯುತ್ತೆ. ಹಾಗಾಗಿ ಇದೇ 9 ಹಾಗೂ 10ರಂದು ನಡೆಯುವ ಶೇಂಗಾ ಮೇಳಕ್ಕೆ ಬಸವನಗುಡಿ ರಸ್ತೆಗಳು ಸಜ್ಜಾಗಿವೆ. ಒಣ, ಹಸಿ ಹಾಗೂ ಬಳ್ಳಿ ಕಡ್ಲೆಕಾಯಿ ರಂಗು ಎಲ್ಲೆಡೆ ಪಸರಿಸಿದೆ. ಮಳೆ ಅಭಾವದಿಂದಾಗಿ ಈ ಬಾರಿಯೂ ಕಡ್ಲೆಕಾಯಿ ಬೆಲೆ ದುಬಾರಿಯಾಗಿದೆ. ಈ ವರ್ಷ ಒಂದು 2,500 ರೂಪಾಯಿಂದ 3,000 ಇದೆ ಮೂಟೆ. ಹೋದ ವರ್ಷ ಕಮ್ಮಿ ಇತ್ತು. ಈ ವರ್ಷ ಬಂದು ಒಂದು ಸೇರ್ ಬಂದು 25 ರೂಪಾಯಿಲಿಂದ 20-25 ಮಾಡ್ತೀವಿ. ಲಾಸ್ಟ್ ವರ್ಷ 20-15 ಇತ್ತು. ಹಾಗಾದ್ರೆ ಕಳೆದ ವರ್ಷ ಹಾಗೂ ಈ ವರ್ಷದ ಕಡಲೆಕಾಯಿ ಬೆಲೆಯಲ್ಲಾಗಿರೋ ವ್ಯತ್ಯಾಸ ನೋಡೋದಾದ್ರೆ, ಕಡಲೆಕಾಯಿ ಬೆಲೆ ಕಳೆದ ವರ್ಷ ಮೂಟೆಗೆ 2,000 ರೂಪಾಯಿ ಇತ್ತು. ಆದ್ರೆ ಈ ಬಾರಿ 2,400 ರೂಪಾಯಿ ಆಗಿದೆ. ಇನ್ನು ಕಳೆದ ವರ್ಷ ಲೀಟರ್ಗೆ 25 ರೂಪಾಯಿ ಇದ್ದ ಕಡಲೆಕಾಯಿ ಈ ಬಾರಿ 30 ರೂಪಾಯಿಗೆ ಏರಿಕೆಯಾಗಿದೆ. ಇನ್ನು ಬೆಲೆ ದುಬಾರಿ ಮಧ್ಯೆಯೇ ಗ್ರಾಹಕರು ಕಡಲೆಕಾಯಿ ರುಚಿ ಸವಿಯಲು ಮುಂದಾಗಿದ್ದಾರೆ. ಈ ಸಲ ಈ ಬೆಂಗಳೂರಿನ ಕಡಲೆಕಾಯಿ ಪರ್ಸೆಗೆ ಉತ್ತಮ ತಳಿಗಳಾದಂಥ ಕಡಲೆಕಾಯಿ ಪರ್ಸೆ ಬರ್ಬೋದು. ಈಗ ಏನು ಕೆಲವು ತಳಿಗಳಿದೆ, ನಾಟಿ, ಫಾರಮ್ಮು, ಆಮೇಲೆ ಬಳ್ಳಿಕಾಯಿ ಅಂತ. ಬಹುಶಃ ಕರ್ನಾಟಕದಲ್ಲಿ ಬೆಳೀತಕ್ಕಂಥ ಎಲ್ಲ ಥರದ ಕಡಲೆಕಾಯಿ ಕೂಡ ಈ ಸಲ ಬಸವನಗುಡಿ ಕಡಲೆಕಾಯಿ ಪರ್ಸೆಗೆ ಬರ್ತಕ್ಕಂಥ ನಿರೀಕ್ಷೆ ಇದೆ. ಒಟ್ಟಾರೆ ಹಳ್ಳಿ ಸೊಗಡಿನ ಶೇಂಗಾ ಪರೀಕ್ಷೆಗೆ ಬೆಂಗಳೂರಿಗರು ಕಾತರದಿಂದ ಕಾಯ್ತಿರೋದಂತೂ ಸತ್ಯ. ಎಂದಿನಂತೆ ಮತ್ತೆ ಈಗ ಕಡಲೆಕಾಯಿ ಪರ್ಸೆ ಬಂದಿದೆ. ಅದಕ್ಕೆ ಬರದ ಸಿದ್ಧತೆ ಸಹ ನಡೀತಿದೆ. ಬಸವನಗುಡಿಯ ರಸ್ತೆಯ ಉದ್ದಗಲಕ್ಕೂ ಕಡಲೆಕಾಯಿ ತಳಿಗಳ ಸೊಬಗು ಕಾಡ್ತಿದೆ. ಇದನ್ನು ಕೊಳ್ಳಲು ಸಹ ಜನರು ಮುಗಿಬಿದ್ದಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಉಗುರುಗಳು ಸುಂದರವಾಗಿ ಕಾಣ್ಲಿ ಅಂತ ಬಣ್ಣ ಹಚ್ತಾರೆ. ಇನ್ನೂ ಕೆಲವರು ಕೃತಕ ಉಗುರುಗಳ ಮೊರೆ ಹೋಗ್ತಾರೆ. ಆದರೆ ಈ ಉಗುರುಗಳೇ ಜೀವಕ್ಕೆ ಕಂಟಕವಾಗ್ತವೆ ಅನ್ನೋದು ನಿಮಗೆ ಗೊತ್ತಾ? ಈ ಸ್ಟೋರಿ ನೋಡಿ. ಉಗುರಿನ ಅಂದ ಹೆಚ್ಚಿಸುತ್ತವೆ ನೇಲ್ ಪಾಲಿಶ್. ಆದ್ರೆ ನೇಲ್ ಪಾಲಿಶ್ನಿಂದ ಚಿತ್ರಗಳನ್ನ ಬಿಡಿಸೋಕೆ ಆಗಲ್ಲ. ಹಾಗಾಗಿಯೇ ಈಗ ಬಣ್ಣ ಬಣ್ಣದ ನೇಲ್ ಆರ್ಟ್ಗಳು ಲಗ್ಗೆ ಇಟ್ಟಿವೆ. ಜಸ್ಟ್ ಇವುಗಳನ್ನ ಉಗುರಿಗೆ ಅಂಟಿಸಿಕೊಳ್ಳೋದಷ್ಟೇ. ಈ ಉದ್ದನೆಯ ಕೃತಕ ಉಗುರುಗಳೇ ಈಗಿನ ಫ್ಯಾಷನ್.
ಇದರಿಂದ ಉಗುರುಗಳ ಸೌಂದರ್ಯವೇನೋ ಹೆಚ್ಚುತ್ತೆ ನಿಜ, ಆದ್ರೆ ಅಂದ ಹೆಚ್ಚಿಸೋ ಕೃತಕ ಉಗುರುಗಳು ಕಾಯಿಲೆಗೆ ಕಾರಣವಾಗುತ್ತವೆ. ಹೌದು, ಇದರಲ್ಲಿರೋ ಕೆಮಿಕಲ್ಸ್ ಚರ್ಮಕ್ಕೆ ಸೇರಿ ಚರ್ಮದ ಕಾಯಿಲೆ ಬರುತ್ತೆ. ಒಟ್ನಲ್ಲಿ ದುಂದು ವೆಚ್ಚ ಮಾಡಿ ಅಂದ ಹೆಚ್ಚಿಸಿಕೊಳ್ಳೋ ಮುನ್ನ ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಿ. ಸೊ ಬಿ ಕೇರ್ಫುಲ್. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಯುಗಂಧರ್ ಜೊತೆ ಮಮತಾ ಮರ್ಧಾಳ್, ಸುವರ್ಣ ನ್ಯೂಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇಂದಿನ ಚಿನ್ನದ ದರ ಎಷ್ಟಿದೆ ಬನ್ನಿ ನೋಡೋಣ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 28,790 ರೂಪಾಯಿ. ನಿನ್ನೆ ದರಕ್ಕೆ ಹೋಲಿಸಿದ್ರೆ 22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 31,090 ರೂಪಾಯಿ. ನಿನ್ನೆ ದರಕ್ಕೆ ಹೋಲಿಸಿದ್ರೆ 24 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.